Make some noise for. ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ರವಿಗುಳೆ. ಮತ್ತೊಂದು ಹೊಚ್ಚ ಸೌಡೆಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಹೊರಟಿದ್ದೀನಿ ತಿರುಪತಿ ತಿರುಮಲೆಗೆ. ಸೊ ಇವತ್ತು ವಿಡಿಯೋ ಮಾಡಿದ ಉದ್ದೇಶ ಏನಂದರೆ, ಸುಮಾರು ಜನಕ್ಕೆ ನಾವು ದೇವಸ್ಥಾನಕ್ಕೆ ಹೋದಾಗ ದರ್ಶನ ಅಂದರೆ ತುಂಬ ರಶ್ ಇರುತ್ತೆ. ನಾವು ಜನರಲ್ ಕಂಪಾರ್ಟ್ಮೆಂಟಿಗೆ ಹೋದರೆ ಅಂದರೆ ಸರ್ವದರ್ಶನಕ್ಕೆ ಹೋದರೆ 1.5 ದಿನ 2 ದಿನ 3 ದಿನ ಅಂತ ಟೈಮ್ ತೊಗೊಳುತ್ತೆ. ಅದಕ್ಕೋಸ್ಕರ ನಾನು ಇವತ್ತು ನಿಮಗೆ ತೋರಿಸ್ತೀನಿ SSD ಟೋಕನ್, ಅಂದರೆ ಸ್ಲಾಟೆಡ್ ಸರ್ವದರ್ಶನಂ ಟೋಕನ್ ಅಂತೇಳಿ. ಅದನ್ನು ಹೇಗೆ ತೊಗೋಬೇಕು, ಏನು ಮಾಡಬೇಕು, ಯಾವ್ಯಾವ ಜಾಗದಲ್ಲಿ ಕೊಡ್ತಾರೆ, ಅದನ್ನೆಲ್ಲ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ತಿರುಪತಿಯಲ್ಲಿ ಕೆಳಗಡೆ 3 ಜಾಗದಲ್ಲಿ ಕೊಡ್ತಾರೆ. ಒಂದು ವಿಷ್ಣು ನಿವಾಸಂ ಭವನ ಅಂತಿದೆ ರೈಲ್ವೆ ಸ್ಟೇಷನ್ ಪಕ್ಕ, ಇನ್ನೊಂದು ಶ್ರೀನಿವಾಸಂ ಕಾಂಪ್ಲೆಕ್ಸ್ ಇದೆ, ಅದು ಬಸ್ ಸ್ಟ್ಯಾಂಡ್ ಪಕ್ಕ. ಭೂದೇವಿ ಕಾಂಪ್ಲೆಕ್ಸ್ ಅಂತಿದೆ, ಅಂದರೆ ಈ ಅಲಿಪಿರಿ ಮೆಟ್ಲು ಬರುತ್ತಲ್ಲ ಅದ್ರ ಪಕ್ಕನೇ ಇರೋದು. ಶ್ರೀವಾರಿ ಮೆಟ್ಲಿತ್ತು, ಈಗ ಜನ ರಶ್ ಜಾಸ್ತಿ ಆಗುತ್ತೆ ಅಂತ ಅದನ್ನು ಇಲ್ಲಿಗೆ ಹಾಕಿದ್ದಾರೆ. ಇಲ್ಲಿ ಭೂದೇವಿ ಕಾಂಪ್ಲೆಕ್ಸಲ್ಲಿ ಹಾಕಿದ್ದಾರೆ. ಟೋಟಲಿಗೆ 3 ಕಡೆ ಕೊಡ್ತಾ ಇದ್ದಾರೆ. ಸೊ ನಾನಿವಾಗ ಜರ್ನಿ ನಿಮಗೆ ಟ್ರೈನ್ ಜರ್ನಿ ಆಲ್ರೆಡಿ ತಿರುಪತಿ ತೋರಿಸ್ಬಿಟ್ಟಿದ್ದೀನಿ. ಸೊ ಇವತ್ತು ನಾನು ಟ್ರೈನ್ ಜರ್ನಿ ಮಾಡೋಕ್ಕೆ ಹೋಗ್ತಿಲ್ಲ, ನಿಮಗೆ ಬಸ್ ಜರ್ನಿ ತೋರಿಸ್ತಾ ಇದ್ದೀನಿ. ಬಸ್ಸಲ್ಲಿ ಒಂದು ಕೆಂಪು ಬಸ್ ಇರುತ್ತೆ, ಅದಕ್ಕೆ ಹೋಗೋಣ ಅಥವಾ ಇನ್ನೊಂದು ಇರವತ್ತಕ್ಕೆ ಬಸ್ ಅಂತಿದೆ, ಅದಕ್ಕೆ ಹೋಗೋಣ, ಯಾವುದಕ್ಕೆ ಹೋಗೋಣ ಅಂತ ನಿಮಗೆ ನಾನು ಯಾವ್ದು ಸಿಗುತ್ತೆ ಅಲ್ಲಿ ಹೋಗಿಬಿಟ್ಟು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸೊ ಇವಾಗ ತಡ ಮಾಡೋದು ಬೇಡ, ಟೈಮ್ ಆಗಿದೆ. ಈಗ ಅರೌಂಡ್ ನಾವು 5 ಅವರ್ ಬೇಕೇ ಬೇಕು. ನಾವು ಬೆಂಗಳೂರಿಂದ ತಿರುಪತಿ ರೀಚ್ ಆಗ್ತೀವಿ ಅಂದರೆ. ಸೊ ನಾವು ಇವಾಗ 8 ಗಂಟೆಗೆ ಬಿಟ್ಟರು ನಾವು 1 ಗಂಟೆಗೆ ಹೋಗ್ತೀವಿ. ಜನ ಜಾಸ್ತಿ ಇದ್ದರೆ 1 ಗಂಟೆಯಿಂದಲೇ ಕೊಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಟೋಕನ್. ಜನ ಇಲ್ಲ ಅಂದರೆ ಲೇಟಾಗಿ ಕೊಡ್ತಾರೆ. ಸೊ ಹೋಗಿ ನೋಡೋಣ, ಇವಾಗ ಜನ ಇದ್ದೇ ಇರ್ತಾರೆ, ಶ್ರಾವಣ ಮಾಸ ಬೇರೆ ಜನ ಇರ್ತಾರೆ. ಹೋಗಿ ಚೆಕ್ ಮಾಡೋಣ ಏನಿರುತ್ತೆ ಏನಿಲ್ಲ ಅಂತ. ಪ್ರತಿಯೊಂದು ನಾನು ಅಪ್ಡೇಟ್ ಕೊಡ್ತೀನಿ. ಬಸ್ ಸ್ಟ್ಯಾಂಡ್ಗೆ ಹೋಗಿ ನಾನು ನಿಮಗೆ ಅಪ್ಡೇಟ್ ಕೊಡ್ತೀನಿ. ಸರ್ ಬನ್ನಿ ಹೊರಡೋಣ ಅದಕ್ಕೆ. ಇವಾಗ ನಾಗಸಂದ್ರ ಮೆಟ್ರೋದಲ್ಲಿದ್ದೀನಿ ನೋಡಿ, ಆಲ್ರೆಡಿ ಟೋಕನ್ ತೊಗೊಂಡಾಯಿತು. ಸೊ ಇನ್ನೇನು ಮೇಲೆ ಹೋಗಿ ಟ್ರೈನ್ ಹಿಡ್ಕೊಂಡು ಹೋಗೋದಷ್ಟೇ ಬಾಕಿ. ನಾನು ಯಾಕೆ ಇಲ್ಲಿಗೆ ಬಂದಿದ್ದೆ, ಚಿಕ್ಕಬ್ರಿಕಲ್ ಬಿಟ್ಟು ಅಂದರೆ ಇಲ್ಲಿ ಪಾರ್ಕಿಂಗ್ ಮಾಡೋಕ್ಕೆ ತುಂಬ ಜಾಗ ಇದೆ, ಆದರೆ 24 ಅವರ್ಸು ಇರ್ತಾರೆ. ಚಿಕ್ಕಬ್ರಿಕಲ್ ಅಷ್ಟೊಂದು ಫೆಸಿಲಿಟಿ ಇಲ್ಲ. ಬನ್ನಿ ನೋಡೋಣ. ಎಕ್ಸ್ಲೇಟ್ ಮುಖಾಂತರ ನಾನೀಗ ಮೇಲೆ ಹೋಗ್ತಾ ಇದ್ದೀನಿ. ಸೊ ಈಗ ಮೇಲೆ ಫಸ್ಟ್ ಫ್ಲೋರ್ಗೆ ಹೋಗಿ ಅಲ್ಲಿ ಟೋಕನ್ನ ಸ್ಕ್ಯಾನ್ ಮಾಡಿದ್ರೆ ತಿರ್ಗಾ ನಾವು ಮತ್ತೆ ಪ್ಲ್ಯಾಟ್ಫಾರ್ಮ್ ನಂಬರ್ 2 ಹೋಗಬೇಕು. ಸೊ ನೀವು ನೋಡ್ತಾ ಇದ್ದೀರಿ ಅಲ್ಲಿ ನಾಗಸಂದ್ರ ಅಂತ ಬರೆದಿದೆ. ಸೊ ಬನ್ನಿ ಮುಂದಕ್ಕೆ ಹೋಗೋಣ, ತಡ ಮಾಡೋದು ಬೇಡ. ಈಗ ನಾನು ಪ್ಲ್ಯಾಟ್ಫಾರ್ಮ್ ನಂಬರ್ 2 ಕಡೆ ಹೋಗ್ತಾ ಇದ್ದೀನಿ. ಇನ್ನೇನು ಹತ್ತಿರ. ಪ್ಲ್ಯಾಟ್ಫಾರ್ಮ್ ನಂಬರ್ 2 ಅಂದರೆ ನಾವು ಈ ಸಿಲ್ಕ್ ಬೋರ್ಡ್ ಹೋಗ್ತೀವಿ, 1 ಅಂದರೆ ಆ ಕಡೆಯಿಂದ ಮಾಧವರಕ್ಕೆ ಹೋಗೋದು. ಇಷ್ಟೇ ಡಿಫ್ರೆನ್ಸ್, 1 2. ಮತ್ತು ಅದೇ ಏನು ಅಂತ ತಿಳ್ಕೊಬೇಡಿ. ಪ್ಲ್ಯಾಟ್ಫಾರ್ಮ್ ನಂಬರ್ 2 ಅಂದರೆ ನಾವು ಮೆಜೆಸ್ಟಿಕ್ ಕಡೆ ಹೋಗೋದು, ಪ್ಲ್ಯಾಟ್ಫಾರ್ಮ್ ನಂಬರ್ 1 ಅಂದರೆ ಮಾಧವರ ಕಡೆ ಹೋಗೋದು. ಇಷ್ಟೇ. ಇವಾಗ ಮೇಲೆ ಬಂದು ಟ್ರೈನ್ಗೋಸ್ಕರ ಕಾಯ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಟ್ರೈನ್ ಬಂದರೆ ನೋಡೋಣ. ನೀವು 9 ನಿಮಿಷ ಅಂತ ತೋರಿಸ್ತಾ ಇದೆ. ನೋಡೋಣ ಎಷ್ಟು ಗಂಟೆಗೆ ಬರುತ್ತೆ ಏನು ಅಂತ ನೋಡಿ. ಬನ್ನಿ, ಫೈನಲ್ ಟ್ರೈನ್ ಬಂದಾಯಿತು. ಬನ್ನಿ ಹೊರಡೋಣ. ನಾಡಪ್ರಭು ಕೆಂಪೇಗೌಡ ಮೆಟ್ರೋ ರೈಲ್ವೆ ಸ್ಟೇಷನ್ ರೀಚ್ ಆಗಿದ್ದೀನಿ. ಈಗ ಟರ್ಮಿನಲ್ 3 ಹೋಗಬೇಕು. ಸೊ ಬನ್ನಿ, ಮುಂದೆ ಎಲ್ಲಿದೆ ಏನಿದೆ ಅಂತ ತೋರಿಸ್ತೀನಿ. ಸೊ ಇವಾಗ ಇಲ್ಲಿಂದ ಏನು ನಮ್ಮ ನಾಡಪ್ರಭು ಕೆಂಪೇಗೌಡ ಮೆಜೆಸ್ಟಿಕ್ ಏನಿದೆ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲೇ ಟರ್ಮಿನಲ್ 3, ಅದು ಬರೀ ಆಂಧ್ರ ಪ್ರದೇಶಕ್ಕೆ ಹೋಗುವಂಥ ನೀವು ನೋಡ್ತಿರ್ಬೋದು. ಆಲ್ಮೋಸ್ಟ್ ಎಲ್ಲ ಬಸ್ಗಳು APSRTC ಅಂದರೆ ಆಂಧ್ರ ಪ್ರದೇಶ್ ಸ್ಟೇಟ್ ರೋಡ್ ಟ್ರಾನ್ಸ್ಪೋರ್ಟೇಷನ್ ಕಂಪ್ನಿ ಅಂತೇಳಿ ಸ್ವಲ್ಪ ನಮ್ಮ KSRTC ಕ್ಯಾಂಪಸ್ಗಳು ಸಮೇತ ಕಾಣಿಸ್ತವೆ. ಸೊ ನಾನೇನು ಮಾಡ್ತಿದ್ದೆ, AC ಬಸ್ಗಳು ಇಲ್ಲೇ ಸಿಗ್ತವೆ ಮತ್ತು ಕ್ಯಾಂಪಸ್ಗಳು ಇಲ್ಲಿ ಸಿಗ್ತವೆ ಅಂತ ನಾನು ಬಂದಾದಮೇಲೆ ಇಲ್ಲಿ ಆಂಧ್ರ ಪ್ರದೇಶದ ಒಂದು ಕೌಂಟರ್ ಇರುತ್ತೆ, ಅವ್ರ ಹತ್ರ ಬಂದು ಕೇಳಿದಾಗ ನಿಮ್ಮ ಕರ್ನಾಟಕದ AC ಬಸ್ಗಳು ಯಾವುವು ಬರೋಲ್ಲ, ನೀವು ಹೊರಗಡೆ ಹೋಗಬೇಕಿಲ್ಲ, ಟರ್ಮಿನಲ್ 1ಗೆ ಹೋಗಬೇಕು ಅಂದರು. ಸೊ ತಿರ್ಗಿ ನಾನೇನು ಮಾಡಿದೆ, ಅಲ್ಲಿ ನಮ್ಮ ಅವ್ರ ಮಾತು ಯಾಕೆ ಕೇಳಬೇಕು ಅಂತ ನಮ್ಮ ಕೇಸಲ್ಲಿ ಸಂಬಂಧಪಟ್ಟರೆ ಕೇಳಿದೆ. ಅವರು ಸೇಮ್ ಅದೇ ಹೇಳಿದರು. ಸೊ ಬನ್ನಿ ನಾವಿನ್ನು ಅಲ್ಲಿ ಹೊರಡೋಣ. ಈಗ ಟರ್ಮಿನಲ್ 3 ಬಂದಿದೆ. ಇಲ್ಲಿ ಆಂಧ್ರಕ್ಕೆ ಹೋಗೋ ಬಸ್ಸು ನಮ್ಮ KSRTC ಅಂಬರಿ ಡ್ರೀಮ್ ಪ್ಲಸ್ಸು ಐರಾವತ ಯಾವೂ ಸಿಗಲ್ಲ ಅಂತ ಇಲ್ಲಿ. ಸೊ ಈಗ ಟರ್ಮಿನಲ್ 1ಗೆ ಹೋಗಬೇಕು. ಬನ್ನಿ ಹೋಗೋಣ ಟರ್ಮಿನಲ್ 1. ಈಗ ನಮ್ಮೂರೇ ಟರ್ಮಿನಲ್ 3 ಇದ್ದೀನಿ. ಇದು ಆಂಧ್ರ ಕಡೆ ಜಾಸ್ತಿ ಆಂಧ್ರಕ್ಕೆ ಹೋಗೋ ಬಸ್ಗಳು ಇಲ್ಲಿ ಇರೋದು. ಸೊ ತಾವು ನೋಡ್ತಿರ್ಬೋದು ವಿಡಿಯೋದಲ್ಲಿ. ಸೊ ಇವಾಗ ಟರ್ಮಿನಲ್ 1ಗೆ ಹೋದರೆ ನಮಗೆ ಐರಾವತ ಮತ್ತು ಡ್ರೀಮ್ ಕ್ಲಬ್ ಕ್ಲಾಸ್ ಬಸ್ ಸಿಗ್ತವೆ. ಬನ್ನಿ ಹೋಗೋಣ. ಇವಾಗ ಟರ್ಮಿನಲ್ 1 ಇದ್ದೀನಿ. ಸೊ ಟರ್ಮಿನಲ್ 1 ಎಲ್ಲ ಕಡೆ ಹೋಗುವಂಥ ಬಸ್ಗಳು, ಚಳ್ಳಕೆರೆ, ಬಳ್ಳಾರಿ, ರಾಯದುರ್ಗ, ದಾವಣಗೆರೆ, ಬಾಗಲಕೋಟೆ ಎಲ್ಲ ಕಡೆ ಹೋಗುವಂಥ ಬಸ್ಗಳು ಸಿಗ್ತವೆ. ಹಾಗೆ ತಿರುಪತಿ ಬಸ್ಗಳು ಅಂದರೆ KSRTC ಬಸ್ಗಳು ಕೂಡ ಇಲ್ಲಿ ಇರ್ತವೆ. ಸೊ ಇವಾಗ ನಾನು ಇಲ್ಲಿಂದ ಇವಾಗ ಆಲ್ರೆಡಿ ಬಂದು ನಿಂತ್ಕೊಡ್ದು 8 ಬಿಡುತ್ತೆ ಅಂತ ಬಿಟ್ಟು ಮಧ್ಯಾಹ್ನ 2:30 ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ತಿಂಡಿ ತಿನ್ಕೊಂಬನ್ನಿ ಅಂತ ತಿನ್ಕೊಂಬಂದಾಯಿತು. ಸರಿ ಇವಾಗ ಬನ್ನಿ ಬಸ್ ಹತ್ತಾನೆ. ಬಸ್ಸು ಇದೇ ಬಸ್ಸು ಕಾಣ್ತಾ ನೋಡ್ತಿದ್ರಲ್ವ, ಇದೇ ಬಸ್ಸು. ಬನ್ನಿ ಹೇಗಿದೆ ಅಂತ ಇನ್ನೊಂದು ಲುಕ್ನ ಹೊರಗಡೆಯಿಂದ ತೋರಿಸ್ತೀನಿ. ಬನ್ನಿ ನೋಡೋಣ.
ಓಕೆ, ನಾನು ಒಳಗಡೆ ಬಂದಾಯಿತು, ನನಗೆ ಸೀಟು ಕೊಟ್ಟಾಯಿತು. ಸೊ ನೋಡಿ ಒಳಗಡೆ ಹೆಂಗಿದೆ ಅಂದರೆ 2+2 ಇದೆ. ಎಲ್ಲ ಬಸ್ಗಳಲ್ಲಿ ಕೆ ಎಸ್ ಆರ್ ಟಿ ಸಿ 2+3 ಇರುತ್ತೆ, ಇಲ್ಲಿ 2+2 ಇದೆ. ಎ ಸಿ ಬಸ್ ಇರೋದ್ರಿಂದ ಇಬ್ಬರು ಕಂಫರ್ಟಾಗಿ ಎ ಸಿ ಬರಬೇಕು ಅನ್ನೋ ಉದ್ದೇಶದಿಂದ. ಸೊ ಬನ್ನಿ, ಇನ್ನೂ ಹೆಚ್ಚಿದ್ದೆಲ್ಲ ತೋರಿಸ್ತೀನಿ, ನೋಡೋಣ. ನೀವು ನೋಡ್ತಾ ಇರೋದು ಮೇಲುಗಡೆ ಎ ಸಿ ಇದೆ ಮತ್ತು ಲೈಟ್ಸ್ ಇದೆ, ಹಾಗೆ ಒಂದು ಸ್ಪೀಕರ್ ಕೂಡ ಇದೆ. ಸೊ ನಿಮಗೆ ನಾನು ರೇಟ್ ತೋರಿಸ್ತಾ ಇದ್ದೀನಿ, ಟಿಕೆಟ್ ಕೂಡ ಹಾಕಿಬಿಟ್ಟು ತೋರಿಸ್ತಾ ಇದ್ದೀನಿ. 881 ರೂಪಾಯಿ ಇದೆ. ಇಲ್ಲಿಂದ ನಮ್ಮ ಕೆ ಎಸ್ ಆರ್ ಟಿ ಸಿ ಮೆಜೆಸ್ಟಿಕ್ಕಿಂದ ಅಪ್ ಟು ತಿರುಪತಿವರೆಗೂ 881 ರೂಪಾಯಿ. ಇದು ಎ ಸಿ ಬಸ್ಗೆ, ಅಂದರೆ ಐರಾವತ ಡ್ರೀಮ್ ಕ್ಲಾಸ್ ಬಸ್ ಇದು. ಹಾಗಾಗಿ ಸ್ವಲ್ಪ ಜಾಸ್ತಿನೇ ಇರುತ್ತೆ, ತೊಂದರೆ ಇಲ್ಲ, ಒಂದು ಸಲ ಹೋಗ್ಬೋದು ಅನ್ನೋ ಉದ್ದೇಶಕ್ಕೆ ನಾನು ಮಾಡ್ತಾಯಿರೋದು. ತಾವು ನೋಡ್ತಿರ್ಬೋದು, ನಿಮಗೆ ಸೀಟ್ನ ಫುಲ್ಲು ಹಿಂದುಗಡೆಯಿಂದ ಮಾಡಿ ಆರಾಮಾಗಿ ನಾವು ಮಾಡ್ಕೋಬೋದು. ಸೊ ಇನ್ನೊಂದು ಸಲ ತೋರಿಸ್ತೀನಿ, 2 ಎ ಸಿ ಇದೆ, ಇಲ್ಲಿ 2 ಲೈಟ್ಸ್ ಇದೆ, ಆ ಕಡೆ ಮತ್ತು ಸ್ಪೀಕರ್ ಕೂಡ ಇದೆ. ನಮಗೇನಾದ್ರು ಓದ್ತೀವಿ ಮ್ಯಾಗ್ಝಿನ್ ಅಂದರೆ ಕತ್ಲಾದಾಗ ಎಲ್ಲ ಲೈಟ್ ಆಫ್ ಮಾಡಿರ್ತಾರೆ, ಆವಾಗ ನಾವು ಆ ರೀಡಿಂಗ್ ಲೈಟ್ನ ಹಾಕ್ಕೊಂಡು ನಾನು ನಿಮಗೆ ತೋರಿಸ್ತಾ ಇದ್ದೆ ನೋಡಿ. ಸೊ ಇದೆಲ್ಲ ಇದೆ, ತೊಂದರೆ ಇಲ್ಲ. 881 ರೂಪಾಯಿ ಕೊಟ್ಟರು ಲಾಸ್ ಏನಿಲ್ಲ ನನ್ನ ಪ್ರಕಾರ. ಕೊನೆಗೂ ನಾನು ತಿರುಪತಿ ಬಸ್ ಸ್ಟ್ಯಾಂಡ್ನ ರೀಚ್ ಆದೆ, ತಾವು ನೋಡ್ತಾ ಇದ್ದೀರಿ ವಿಡಿಯೋದಲ್ಲಿ. ಸೊ ಹಾಗೆ ನಾನು ಬಂದಂಥ ಬಸ್ಸನ್ನು ಈಗ ಒಂದು ಸಲ ನಾನು ನಿಮಗೆ ತೋರಿಸ್ಬಿಡ್ತೀನಿ, ನೋಡಿ. ನನಗೆ ಜರ್ನಿ ಮಾತ್ರ ತುಂಬ ಇಷ್ಟ ಆಯಿತು, ಅಂದರೆ ತುಂಬ ಚಳಿ ಹೊಡಿತಾ ಇತ್ತು. ಸೊ ನಾನು ಇನ್ನೂ ಬೇರೆ ಸೀಟ್ ಚೇಂಜ್ ಮಾಡಬೇಕಾಯಿತು. ಹಾಗೆ ನನಗೆ ಪವರ್ ಕ್ಲಬ್ ಅಂದರೆ ಪವರ್ ಪಾಯಿಂಟ್ ಬೇರೆ ಇರಲಿಲ್ಲ, ಅದ್ರ ಸಲುವಾಗಿ ನಾನು ತಿರ್ಗಿ ಅಲ್ಲೇ ಕೂತ್ಕೋಬೇಕಾಯಿತು. ಸೊ ಏನೂ ಮಾಡೋಕ್ಕಾಗಲ್ಲ, ಒಂದೇನಾದರೂ ಬಂದಾಗ ಅದನ್ನು ತಡ್ಕೊಂಡು ಹೋಗಿಬೇಕು ಮುಂದಕ್ಕೆ. ಸೊ ನಾನು ಫೈನಲಿ ಇವಾಗ ನಾನು ಹೊರಟಿದ್ದು ರೈಲ್ವೆ ಸ್ಟೇಷನ್ ಪಕ್ಕ ಇರುವಂಥ ವಿಷ್ಣು ಅಸಂಭವನಕ್ಕೆ. ತಾವು ನೋಡ್ತಾ ಇದ್ದೀರಿ, ಇದೇ ರೋಡ್ ಮುಖಾಂತರ ನಾವು ಹೋಗಬೇಕು. ಸೊ ನೀವು ಇಲ್ಲಿ ಬಂದರೆ ಫಸ್ಟು ಬಸ್ ಸ್ಟ್ಯಾಂಡ್ ಹೊರಗಡೆ ಬಂದರೆ ನಿಮಗೆ ಒಂದು ಅಂಬೇಡ್ಕರ್ ಸ್ಟ್ಯಾಚು ಸಿಗುತ್ತೆ. ಅದರಿಂದ ಸ್ವಲ್ಪ ಸ್ಟ್ಯಾಚುಯಿಂದ ನೀವು ರೈಟ್ ತೊಗೋಬೇಕು. ರೈಟ್ ತೊಗೊಂಡು ಸೀದಾ ಹೋದರೆ ಸೊ ನಿಮಗೆ ನಾನು ತೋರಿಸ್ತಾ ಇದ್ದೀನಿ, ಕಾಣಿಸ್ತಿತ್ತೆ ಅನ್ಕೋತೀನಿ. ರೈಲ್ವೆ ಸ್ಟೇಷನ್ ಹಿಂಗಿದೆ, ಸ್ಟೇಟ್ ಹೋಗಬೇಕು, ಇನ್ನೊಂದು ಇದು ಹಿಂಗೆ ಅಂತ ಎಲ್ಲ ಮಾರ್ಕ್ ಕೊಟ್ಟಿದ್ದಾರೆ. ಸೊ ನಮಗೆ ಇಂಗ್ಲೀಷ್ ಓದಕ್ಕೆ ಬಂದರೆ ಇಲ್ಲ, ನಾವು ತೆಲುಗು ತುಂಬ ಚೆನ್ನಾಗಿ ತಿಳ್ಕೊಳ್ತೀರಿ, ನೀವು ತೆಲುಗಲ್ಲಿ ಅದನ್ನು ನೋಡ್ಕೊಂಡು ಹೋಗ್ಬೋದು. ಯಾಕಂದರೆ ನಿಮಗೆ ಬಸ್ಗಳು ಸಿಗ್ತಾ ಒಂದೊಂದು ಸಲ ಸಿಗೋಲ್ಲ. ನೀವು ನೋಡ್ತಾ ಇರೋದು ಇವಾಗ ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿರುವಂಥ ಗೋಡೆ, ಇದು ನಾವು ಹೋಗ್ತಾ ಇರೋದು ಇವಾಗ ರೈಲ್ವೆ ಸ್ಟೇಷನಲ್ಲಿ ಹತ್ತಿರ ಹೋಗ್ತಾ ಇರೋದು. ಯಾಕಂದರೆ ನಮ್ಮ ವಿಷ್ಣು ನಿವಾಸ ಭವನ ಇರೋದೇ ರೈಲ್ವೆ ಸ್ಟೇಷನ್ ಪಕ್ಕ. ನೀವ್ಯಾರೋ ರೂಮ್ಗಳು ಮಾಡಬೇಕು ಅಂದರೆ ರೈಲ್ವೆ ಸ್ಟೇಷನ್ ಅಪೋಸಿಟ್ ಏನು ತೋರಿಸ್ತಾ ಇದ್ದೀನಿ, ಈ ರೋಡಲ್ಲೇ ನಿಮಗೆ ಅಂದರೆ ವಿಷ್ಣು ನಿವಾಸ ಭವನ ಇದೆ, ಅದ್ರ ಪಕ್ಕದಲ್ಲೇ ಸಿಗ್ತವೆ. ಎಲ್ಲ ಕಡಿಮೆ ರೇಟಿಗೆ ಒಂದು ಒಳ್ಳೆ ಹೋಟೆಲ್ಗಳು ಸಿಗ್ತವೆ, ನೀವು ಮಾಡ್ಕೋಬೋದು. ನೀವು ನೋಡ್ತೀವಿ ರೈಲ್ವೆ ಸ್ಟೇಷನ್, ತಿರುಪತಿ ರೈಲ್ವೆ ಸ್ಟೇಷನ್ ಅಂತ. ಸೊ ಇವಾಗ ನೋಡ್ತಾ ಇದ್ದೀರಿ, ಇದೇ ನಾನು ತೋರಿಸ್ತಿರೋಂಥ ವಿಷ್ಣು ನಿವಾಸಂ ಭವನ. ಇದು ರೈಲ್ವೆ ಸ್ಟೇಷನ್ ಹೊರಗಡೆಯಿಂದ ಬಂದರೆ ನಮಗೆ ಅಪೋಸಿಟಲ್ಲಿ ಕಾಣಿಸುತ್ತೆ. ಸೊ ಇದು ಎದುರುಗನಲ್ಲ, ಬ್ಯಾಕ್ ಸೈಡು ಅಲ್ಲ, ಇದು ಪಕ್ಕದಲ್ಲಿರೋದು. ನೀವು ನೋಡ್ತಾ ಇದ್ದೀರಿ ವಿಷ್ಣು ನಿವಾಸಂ ಅಂತ ಬರೆದಿದೆ. ಸೊ ನಾವು ಆಲ್ರೆಡಿ ಇಲ್ಲಿ ಬಂದಾಯಿತು, ಇನ್ನು ಒಳಗಡೆ ಹೋಗಬೇಕು. ಈ ಜನ ಜಾಸ್ತಿ ಇದೆ, ಇಲ್ಲಿ ಮಾಡೋಕ್ಕಾಗಲ್ಲ. ಒಳಗಡೆ ಲೈನ್ ಹೋಗ್ಬೇಕಾದ್ರೆ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ ಒಳಗಡೆ ಹೊರಡೋಣ. ತಾವು ನೋಡ್ತಾ ಇದ್ದೀರಿ ಜನ ಎಷ್ಟಿದ್ದಾರೆ ಅಂತ. ಸೊ ನಾನು 400ರಿಂದ 500 ಇರ್ಬೋದು ಅಂದ್ಕೊಂಡು ಅಷ್ಟು ಜನ ಮುಂದೆ ಹೋಗ್ಬಿಟ್ಟಿದ್ದಾರೆ. ತೊಂದರೆ ಇಲ್ಲ, ಆದರೂ ಬೇಗ ಬಂದು ನಾನು ಖುಷಿ ಇದೆ ನನಗೆ. ಅಂದರೆ ಇವತ್ತು ಜನ ಕಡಿಮೆ ಇರೋದ್ರಿಂದ ಲೇಟಾಗಿ ಟೋಕನ್ ಇಶ್ಯೂ ಮಾಡ್ತಾರೆ. ಜನ ಜಾಸ್ತಿ ಇದ್ದರೆ ಬೇಗ 1.5-2 ಗಂಟೆಗೆಲ್ಲ ಕೊಡ್ತಾರೆ. ನೋಡ್ಬೋದು ನೀವು, ಫ್ಯಾನ್ಗಳು ಸಂಬಂಧ ಹಾಕಿದರೆ ಜನಗಳಿಗೆ ಶೆಕೆ ಜಾಸ್ತಿ ಇರೋದ್ರಿಂದ ಹೋಗ್ಬೇಕಾದ್ರೂ ತುಂಬ ಸವಲತ್ತಿದೆ ತಿರುಪತಿಯಲ್ಲಿ ಮತ್ತು ತಿರುಮಲದಲ್ಲಿ. ಸೊ ಬನ್ನಿ, ಯಾವುದೋ ತಡ ಮಾಡ್ದೇ ಪ್ರತಿಯೊಂದು ನಾನು ನಿಮ್ಗೆ ತೋರಿಸ್ಕೊಂಡು ಹೋಗ್ತೀನಿ. ಬನ್ನಿ ಮುಂದಕ್ಕೆ ಹೋಗೋಣ. ಸೊ ಇವಾಗ ನೋಡ್ತಾ ಇದ್ದೀರಿ, ಬಿಸಿಲು ಜಾಸ್ತಿ ಇದೆ, ಶೆಕೆ ಜಾಸ್ತಿ ಇದೆ ಅಂತ ತಿರುಪತಿ ತಿರುಮಲ ದೇವಸ್ಥಾನದಿಂದ ಪ್ರತಿಯೊಬ್ಬ ಬರುವಂಥವ್ರಿಗೂ ಮಜ್ಜಿಗೆಯನ್ನು ಕೊಡ್ತಾಯಿದ್ದಾರೆ. ಸೊ ಅದನ್ನೂ ಒಂದು ವಿಡಿಯೋ ನಿಮಗೆ ತೋರಿಸ್ತಾ ಇದ್ದೀನಿ, ನೀವು ನೋಡ್ಕೊಂಡು. ಇವರೆಲ್ಲ ಸ್ವಯಂ ಸೇವಕರು. ಇವ್ರು ಏನು ಮಾಡಬೇಕಂದ್ರೆ 3 ತಿಂಗಳ ಮುಂಚೆನೇ TTD ಅಂದರೆ ತಿರುಪತಿ ತಿರುಮಲ ದೇವಸ್ಥಾನಕ್ಕೆ ಅಪ್ಲಿಕೇಶನ್ ಹಾಕಿ ಅವರು 3 ದಿವಸದ ನಿಮಗೆ ಒಂದು ಶೆಡ್ಯೂಲ್ ಕೊಡ್ತಾರೆ. ಅದ್ರ ಪ್ರಕಾರ ನೀವು ಬಂದಿಲ್ಲಿ ಕೆಲಸ ಮಾಡಬೇಕಾಗುತ್ತೆ. ತಾವು ನೋಡ್ತಾ ಇದ್ದೀರಿ, ಪ್ರತಿಯೊಬ್ಬರು ಎಷ್ಟು ಜನ ಲೈನ್ ನಿಂತ್ಕೊಂಡಿದ್ದಾರೋ ಎಲ್ಲರಿಗೂ ಮಜ್ಜಿಗೆ ಕೂಡ ಸಹಿತ ವಿತರಿಸ್ತಾ ಇದ್ದಾರೆ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಬನ್ನಿ, ಮಜ್ಜಿಗೆ ಹೋಗ್ಕೊಂಡು ತಂಪಾಗಿ ಮುಂದೆ ಹೊರಡೋಣ. ಇವಾಗ ನಾವು ಟಿಕೆಟ್ ಕೊಟ್ರಂಗೆ ಅರ್ಧ ದಾರಿ ಬಂದುಬಿಟ್ಟಿದ್ದೀವಿ, ಇನ್ನು ಅರ್ಧ ದಾರಿ ಇದೆ. ಹತ್ತತ್ರ ಒಂದು 600 ಮೀಟರ್ಸ್ ಇರಬೇಕು ಅಂದ್ಕೊತೀನಿ. ಸೊ ಬನ್ನಿ, ಮುಂದೆ ಹೇಗಿರುತ್ತೆ ಏನಿರುತ್ತೆ ಎಲ್ಲ ತೋರಿಸ್ತೀನಿ, ಪ್ರತಿಯೊಂದು ತೋರಿಸ್ತೀನಿ.
ಸ್ವಲ್ಪ ಜನ ಸ್ಪೀಡಾಗೂ ಇರ್ತಾರೆ, ಸ್ವಲ್ಪ ಜನ ಸ್ಲೋ ಆಗಿರ್ತಾರೆ. ಅವರನ್ನು ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕಾಗಿರುತ್ತೆ. ಸೊ ಎಲ್ಲದನ್ನೂ ಮಾಡೋಣ. ನಿಮಗೇನು ತೋರಿಸ್ತಾ ಇದ್ದೀನಿ ಇದು ಬ್ಯಾಕ್ ಸೈಡು. ಇದು ಏನು ಈ ಜಾಗ ಕಾಣಿಸ್ದೆಯಲ್ಲ ಅದೆಲ್ಲ ಪಾರ್ಕಿಂಗ್, ಕಾರ್ಗಳು ಬಂದರೆ ನಿಂತ್ಕೊಳ್ಳೋಕ್ಕೆ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇದೆ. ನಮ್ಮ ನೋಡ್ತಿರ್ಬೋದು. ಸೊ ಇದೇ ಮೇನ್ ಇವಾಗ ನಮಗೆ ಟೋಕನ್ ಕೊಡುವಂಥ ಜಾಗ. ನಾನು ಮತ್ತೆ ತಿರ್ಗಿ ಹಿಂಗೆ ಹೋಗಿ ಒಂದು ರೌಂಡ್ ಹೊಡ್ಕೊಂಬಂದು ಹಿಂಗೆ ಬರಬೇಕು. ಸೊ ಆಮೇಲೆ ತೋರ್ಸೋಕ್ಕಾಗಲ್ಲ ಅಂತ ನಾನು ಇವಲ್ಲೇ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ ನಿಂತ್ಕೊಂಡಿದ್ದಾರೆ. ಹಿಂಗೆ ಹೋಗಬೇಕು, ಹೋಗಿ ವಾಪಸ್ ಲೆಫ್ಟ್ ಹೋಗಿ ಮತ್ತೆ ಹಿಂಗೆ ರೈಟ್ ಬರಬೇಕು. ಪಾರ್ಟ್ 1 ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಪಾರ್ಟ್ 2 ವಿಡಿಯೋದಲ್ಲಿ ನನಗೆ ಎಷ್ಟು ಟೋಕನ್ ಸಿಗಲ್ಲ ಅಂತ ತೋರಿಸ್ತೀನಿ. ಬನ್ನಿ. ಥ್ಯಾಂಕ್ ಯು.